ವಿಷ್ಣುವರ್ಧನ್ ಸರ್ ಅವರು ನಮ್ಮನ್ನು ಆಗಲೇ ಇವತ್ತಿಗೆ 15 ವರ್ಷ ಕಳೀತಾ ಇದ್ದರು. ಅವ್ರ ದೇಹ ಅಷ್ಟೇ ಸ್ವರ್ಗಕ್ಕೆ ಹೋಗಿದೆ. ಅವರ ನಟನೆಯ ಒಂದೊಂದು ಕ್ಷಣ ಇವತ್ತು ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಅನೇಕ ಸನ್ನಿವೇಶಗಳು ನಾವು ಕಂಡಿದ್ದೇವೆ. ಅವ್ರು ಮಾಡಿದಂಥ ಒಂದೊಂದು ಸಿನಿಮಾ ನಿಜವಾಗ್ಲೂ ಇವತ್ತು ಈ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಮಟ್ಟದಲ್ಲಿ ಅವರ ನಟನೆ, ಅವರ ಅಭಿನಯ, ಅವರ ಚಲನಚಿತ್ರಗಳು ಅಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದ್ವಿ. ಮಂಜಣ್ಣವ್ರು ಹೇಳಿದ ಹಾಗೆ ವಿಷ್ಣು ವಿಠಲ ಅವರ ಒಂದು ನೇತೃತ್ವದಲ್ಲಿ ಇವರೆಲ್ಲರೂ ಸ್ನೇಹಿತರು. ಪಾಂಡುಪುರದಲ್ಲೇ ಒಂದು ವಿಶೇಷವಾದಂಥ ಅವರ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ದಿನಗಳನ್ನು ನಾನು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಸಚಿವನಾಗಿ ಕಂಡಿದ್ದೇನೆ. ಅವ್ರು ಮಾಡುವಂಥ ಒಳ್ಳೆಯ ಕೆಲಸಗಳಲ್ಲಿ ಯಾವಾಗಲೂ ನಾನು ಸದಾ ಇರ್ತೇನೆ. ಇವತ್ತು ಅವರ ಒಂದು ಏನು ಅವ್ರನ್ನ ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಒಂದು ಅವ್ರು ಆರಾಧಿಸುವಂಥ ಏನಪ್ಪ ಮಾಡ್ತಿರೋದು ಈಗಲ್ಲಿ ಸ್ಮಾರಕವನ್ನು ಸರ್ಕಾರದವರು ಈಗ ಹೆಚ್ಚಿನ ಆಸಕ್ತಿ ತಗೊಂಡು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅದು ಲೋಕಾರ್ಪಣೆ ಆಗಬೇಕು. ವಿಶೇಷವಾಗಿ ಅವರು ನಮ್ಮೂರಿನ ಸುಪುತ್ರರು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಯ ಮನೆದೇವರು ಅವರಿಗೆ ದೇವೇಗೌಡಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಬಾಂಬೆಗೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಸರ್ ಅವರು ಮತ್ತು ಅಂಬರೀಷ್ ಅಣ್ಣವರು, ಕುಮಾರಣ್ಣವರು ನಾವೆಲ್ಲರೂ ಇದ್ದಾಗ ಹೇಳ್ತಾ ಇದ್ರು, ಆ ಮೇಲ್ಕೋಟೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಪುಟ್ಟರಾಜು ಅಂತೇಳಿ. ನಾನು ಶಾಸಕನಾಗಿ ಬಂದ ಮೇಲೆ ಅವರ ಅನಿಸಿಕೆಗೆ ತಕ್ಕಂತೆ ಮೇಲ್ಕೋಟೆ ಆ ಪುಣ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದಂಥ ಹಿನ್ನೆಲೆಯಲ್ಲಿ ಅಲ್ಲಿಗೆ ಒಂದು ವಿಶೇಷತೆ ಬಂದಿದೆ. ಅದಕ್ಕೆ ಕಾರಣ ಬಹುತೇಕ ವಿಷ್ಣುವರ್ಧನ್ ಸರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಹೆಸರಿನಲ್ಲಿ ಇನ್ನೂ ಅತಿ ಹೆಚ್ಚಿನ ಕಾರ್ಯಕ್ರಮಗಳು ನಡೀಲಿ. ಸದಾ ನಾನು ವಿಷ್ಣು ವಿಠಲ್ ಅವರ ಮತ್ತು ಅವರ ಸ್ನೇಹಿತರ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ನಿಮ್ಮನ್ನೆಲ್ಲ ನೋಡುವಂಥ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.